ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ರಾಮಣ್ಣ ಇಲ್ಲೋಡು. ಯಾರ್ಲ ಇದು? ಅಮೃತ ಮೈ ಲೈಫ್ ಅಂತ ಫೋಟೋನೇ ಇದೆ ರಮಣ. ಹಂಗಾರೆ ಇವನು ಹೆಂಡ್ತಿನ ಇರ್ಬೋದು. ಓಹೋ, ಮದುವೆ ಆಗಿರೋಣ ಇವನು. ಲವ್ ಮಂಜ, ಫೋನ್ ಯಾಕೆ ಅಂತ ಕೇಳ್ದಲ್ಲ, ಅಕ್ಕ ಈ ನಂಬರ್ನ ನಿನ್ನ ಮೊಬೈಲಾಗ ಹಾಕ, ಮಾಡ್ತೀನಿ ಇವನಿಗೆ. ತಂಗ್ಯವ, ಅರ್ಜುನ್ ಅನ್ನೋರು ನಿಮ್ಮ ಯಜಮಾನ್ರಲ್ವೇ? ಹೌದು, ಯಾರು ಮಾತಾಡ್ತಾ ಇರೋದು? ಅನ್ಯಾಯ ತಂಗ್ಯವ, ಅನ್ಯಾಯ. ಮದುವೆ ಆದ್ಮ್ಯಾಕೆ ಲಗಾಮ್ ಹಿಡ್ಕೊಳ್ಳೋದಲ್ವೇ? ನಿಮ್ಮ ಯಜಮಾನ್ರು ನಮ್ಮ ಊರಿಗೆ ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ಬೋದಾ ಹೇಳಿ? ಹಲೋ, ನೀವು ಯಾರು? ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನು ನೀನು ಒಡಹುಡ್ತೀರ ಅಣ್ಣಯ್ಯ ಅಂತ ತಿಳ್ಕೊ ತಂಗ್ಯವ. ನನ್ನ ಹೆಸರು ರಾಮ ಅಂತ. ನಿಮ್ಮ ಯಜಮಾನ್ರು ಮಾಡ್ತಿರೋದೇನು ಸರಿ ಇಲ್ಲ ತಂಗ್ಯವ. ಫೋನಾಗ ಏಟು ಅಂತ ಹೇಳಿ ನೀವೊಂದು ಕೆಲಸ ಮಾಡಿ, ಈಗಿಂದೀಗಲೇ ಹೊರಟು ನಮ್ಮ ಊರಿಗೆ ಬಂದ್ಬಿಡಿ. ಯಾವ ಊರು? ಹುಲಿವಾನ, ಮಂಡ್ಯ ಹತ್ರ. ಬರ್ತೀರ ಅಲ್ವಾ? ಬರ್ನೇ ಬಂದ್ಬಿಡಿ ತಂಗ್ಯವ. ಲವ್ ಮಂಜ, ನೋಡ್ದಾ ಹೆಂಗೆ? ಚಂದ್ರಿ, ಕುರ್ಕುರ್ ಅನ್ನೋ ಗ್ರೈಂಡರ್ನ ನಿಲ್ಸ್ತೀಯಾ? ಅಕ್ಕವ್ರೆ, ಏನು ಅಲ್ಲಿ ನೋಡಿ. ಡ್ರೈವರ್, ಗಾಡಿ ನಿಲ್ಸು. ಭಯ ಪಡಬೇಡಿ, ರೋಲ್ ಕಾಲ್ ಅಲ್ಲ. ಈ ಊರಿಗೆ ನೀವು ಹೊಸಬ್ರು ಥರ ಕಾಣಿಸಿದ್ರಿ, ಅದಕ್ಕೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅಂತ. ಬೈ ದ ವೇ, ನನ್ನ ಹೆಸರು ನಂದಿತಾ. ಈ ಊರಿನ ದೊಡ್ಡ ಮನೆ ಸೊಸೆ ನಾನು. ಈ ಟೀಚರ್ ನನ್ನ ಬಗ್ಗೆ ಏನೂ ಹೇಳಿಲ್ಲ ನಿಮಗೆ? ಓ ನಂದಿತಾ ಅವರೇ, ನಿಮ್ಮ ಬಗ್ಗೆ ಈ ಊರಲ್ಲಿ ಯಾರಿಗೆ ಗೊತ್ತಿರಲ್ಲ ಹೇಳಿ? ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ಆದರೆ ನೀವು ನಿಮ್ಮ ಬಗ್ಗೆ ಏನೂ ಹೇಳಲೇ ಇಲ್ಲ. ಹಾಂ, ನನ್ನ ಹೆಸರು ಅರ್ಜುನ್, ಜಾನಕಿ ಅವ್ರ ಫ್ರೆಂಡು. ಫ್ರೆಂಡ್ ಅಂದರೆ ಬಾಯ್ ಫ್ರೆಂಡ್? ಒಂಥರ ಹಾಗೆ ಅಂದ್ಕೊಳ್ಳಿ. ಸೊ ಟೀಚರ್ನ ನೋಡೋದಕ್ಕೆ ಅಂತ ನಿಮ್ಮೂರಿಂದ ಈ ಊರಿಗೆ ಬಂದಿದ್ದೀರಾ ಅಲ್ವಾ? ಅದು ಹೌದು. ಹಾಗೆ ನನ್ನ ಸ್ವಲ್ಪ ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ನಮ್ಮೂರಲ್ಲಿ ಕೆಲಸ ಇದೆಯಾ? ಅದು ಯಾವುದೇ ಕೆಲಸ ಆಗಿದ್ರೂ ಪರವಾಗಿಲ್ಲ, ನನಗೆ ಹೇಳಿ, ನಾನು ಸುಲಭವಾಗಿ ಮಾಡಿಸ್ಕೊಡ್ತೀನಿ. ನೋ ಥ್ಯಾಂಕ್ಸ್, ನಾನು ನೋಡ್ಕೊತೀನಿ. ಬೈ ದ ವೇ, ನೀವಿಬ್ಬರು ಜೋಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಟೀಚರು ಸಿಟಿಯವರು, ನೀವು ಸಿಟಿಯಿಂದ ಬಂದಿದ್ದೀರಾ. ಹಾಗಿದ್ಮೇಲೆ ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರಬೇಕು ಅಲ್ವೇನಿ ಚಂದ್ರಿ? ಹ್ಞೂ ಕಣಕ್ಕ,
ನನ್ನ ದೃಷ್ಟಿನೇ ತಾಕ್ತೈತೆ. ಸ್ವಲ್ಪ ಓವರ್ ಆಕ್ಷನ್ ನಿಲ್ಲಿಸ್ತೀಯಾ? ನೋಡಿ, ನಿಮಗೇನೇ ಸಹಾಯ ಬೇಕಿದ್ರೂ ನನ್ನ ಕೇಳಿ, ನಾನು ಕೆಲಸನ ಸುಲಭವಾಗಿ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಬರ್ತೀವಿ. ಹಾಂ, ಹುಷಾರು. ಇನ್ನೊಮ್ಮೆ ಹೇಳ್ತಿದ್ದೀನಿ, ನಿಮ್ಮಿಬ್ಬರು ಜೋಡಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಚಂದ್ರಿ, ಅಂತೂ ಇಂತೂ ನಮ್ಮ ರಾಮು ಬಾಬಾ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರೋದು 100ಕ್ಕೆ 100 ಗ್ಯಾರಂಟಿ. ನಡಿ. ರಾಮಣ್ಣ, ಇದು ನಿಂಗೆ ಶಾನೆ ಆಯಿತು ಅನ್ನಿಸ್ತಿಲ್ವಾ? ಇಲ್ಲ, ಗುರ್ತು ಪರಿಚಯ ಇಲ್ಲದೆ ಇರೋರು ಯಾರೋ ಫೋನ್ ಮಾಡಿ ಅವ್ರ ಗಂಡಿನ ಬಗ್ಗೆ ತೆಪ್ಪಾಗಿ ಹೇಳಿದ್ರೆ ನಂಬ್ಕೊಂಡು ಯಾರು ತಾನೇ ಬರ್ತಾರೆ ಹೇಳು? ಲವ್, ಗಂಡನ ಮೇಲೆ ಸ್ಯಾನೆ ಪಿರುತ್ತಿರೋರು ಬಂದೇ ಬರ್ತಾರಕ್ಕಲ್ಲ. ಅದು ಅಲ್ಲದೆ ತಂಗಿಯವ ಮಾತಾಡೋವಾಗ ಸ್ಯಾನೆ ಒಳ್ಳೆಯವ್ರ ಥರ ಅನ್ಸಿದ್ಲು. ನೋಡ್ತಾ ಇರೋ, ಬಂದೇ ಬರ್ತಾರೆ. ಹುಚ್ಚುತ್ತಾನ ರಾಮಣ್ಣ? ಏನು? ಏನೂ ಇಲ್ಲ. ಮಂಜ, ನೀನು ಪೋಟದಲ್ಲಿ ನೋಡ್ದಲ್ಲ, ಅವ್ರೆಲ್ದಲ್ಲ ಅದು? ಕಣೋ, ಬಂದೇ ಬಿಟ್ರಲ್ಲ. ಹೆಂಗೆ? ನಾನು ಹೇಳಿಲ್ವಾ? ತಂಗ್ಯವ, ನಾನೇ ರಾಮ, ಇವನು ಮಂಜ. ಅರ್ಜುನ್ ಅವರಲ್ಲಿ? ಓಹೋ, ನೋಡ್ದೇನಲ್ಲ, ಬಂದ ತಕ್ಷಣ ಗಂಡನ ಬಗ್ಗೆ ವಿಚಾರಿಸ್ಕೊತಾವ್ರೆ. ಆದರೆ ತಂಗ್ಯವ, ನಿಮ್ಮ ಯಜಮಾನ್ರು ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸುಮ್ಕೆ ಸುತ್ತಾಡ್ತಾವ್ರಲ್ಲ. ಅರ್ಜುನ್ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡಿ. ಅರ್ಜುನ್ ಅವ್ರು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡವ, ಈ ರಾಮ ಯಾವುದನ್ನು ಸುಮ್ಕೆ ಹೇಳೋಕ್ಕಿಲ್ಲ. ಬೇಕಾರೆ ನೀನೇ ಕಣ್ಣಾರ ನೋಡಿ ಹೇಳುವಂತೆ ಬಾ. ಅಣ್ಣೋ, ಬೇಡ ಕಣೋ. ಲೈ, ಸುಮ್ಕಿರ್ಲ. ನೀ ಬಾವ, ಹೋಗೋಣ ಬಾರವಾ. ಸೊ ಅರ್ಜುನ್, ಅಮೃತ ಅವ್ರಿಗೆ ನೀನು ಇರೋದು ಗೊತ್ತಾಗತ್ತೆ ಅಂತ್ಯಾ? ಖಂಡಿತ ಗೊತ್ತಾಗುತ್ತೆ. ಅವ್ರು ಹೇಗಾದರೂ ಮಾಡಿ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡು ಬಂದೇ ಬರ್ತಾರೆ. ತಂಗ್ಯವ, ಬಾಯ್ಲಿ ಬಾ. ನೋಡಲಿ, ಈಗ ನಾನು ಹೇಳಿದ ಅರ್ಥ ಆಯ್ತಾ? ನಾನು ಹಂಗೆಲ್ಲ ಇನ್ನೊಬ್ಬರ ಮ್ಯಾಕೆ ತಪ್ಪು ಹೇಳೋಕ್ಕಿಲ್ಲ. ಅಜ್ಞಾದವರು ಒಂದು ಹುಡುಗಿ ಜೊತೆ ಹಿಂಗೆ ಕುತ್ಕೊಂಡು ಮಾತಾಡ್ತಾರಿಯೇ. ಆಮ್ಯಾಗ ನೀನು ಮೇಡಮ್ ಮ್ಯಾಗ ತೆಪ್ಪು ತಿಳ್ಕೊಬಿಟ್ಟಿಯ. ಅವ್ರು ಅಂತವ್ರಲ್ಲ, ಅವರು ದ್ಯಾವತೆ ಅಂತೆ. ಅವರು ಅವ್ರದ್ದೇನೂ ತೆಪ್ಪಿರಕ್ಕಿಲ್ಲ. ಹೋಗು, ಹೋಗಿ ನ್ಯಾಯ ಕೇಳು. ಒಂದು ಹೆಣ್ಮಗಿಗೆ ಅನ್ಯಾಯ ಆಗ್ಬಾರ್ದಲ್ವೇ? ಅದೇ ನಿಂಗೆ ಹೇಳ್ತಾ ಇರೋದು. ಹೋಗು, ನ್ಯಾಯ ಕೇಳು. ಅರ್ಜುನ್ ಅವರೇ, ಏನಿದು? ಅಮೃತ ಅವರೇ, ನೀವಿಲ್ಲಿ? ನಾನು ಇಲ್ಲಿರೋದಿರಲಿ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಅದು
ನಾನು ಹೇಳೋದು ಸ್ವಲ್ಪ ಕೇಳಿ. ನಾನು ಇಲ್ಲಿ ಏನಕ್ಕೆ ಬಂದೆ ಅಂದರೆ ನೀವು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮೃತ ಅವರೇ, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ಅಮೃತ ಅವರೇ, ಮೇಡಮ್, ನನ್ನ ಲಗ್ನದ ಬಗ್ಗೆ ಹೇಳ್ತೀನಿ ಅಂದಿದ್ರೆ ಏನು ಹೇಳನೇ ಇಲ್ಲ. ಪ್ಲೀಸ್ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಯಾಕೆ ನಾನು ತಾವು ಸರಿಯಾಗಿ ಮಾತಾಡ್ತಾ ಇಲ್ಲ? ಏನಾಯ್ತು ಅಂತಲೂ ಹೇಳಲ್ಲ. ಏನೂ ಇಲ್ಲ, ನನ್ನಿಂದ ನಿಮ್ಗೆ ಯಾವ ತೊಂದರೆ ಆಗೋದು ಬೇಡ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಅಯ್ಯೋ ಆಂಜನೇಯ ನಾಣೆಗಳು, ನೀವೇನು ಮಾತಾಡ್ತಾ ಇದ್ದೀರಂತ ನಂಗೆ ಅರ್ಥನೇ ಆಯ್ತಾ ಇಲ್ಲ. ನನ್ನ ಮೇಲಿರೋ ಕೋಪಕ್ಕೆ ಯಾರ್ಯಾರ ಜೊತೆನೂ ದೋಸ್ತಿ ಮಾಡಿಕತ್ತೀರಾ? ಅರ್ಜುನ್ ಏನು ಯಾರೂ ಅಲ್ಲ, ಅವ್ನು ನನ್ನ ಫ್ರೆಂಡು. ಆದರೂ ಅವ್ರಿಗೆ ಲಗ್ನ ಆಗೈತೆ, ಗೊತ್ತಾ ನಿಮಗೆ? ಆದರೆ ಏನಂತೆ? ಯಾಕೆ ಮದುವೆ ಆದವ್ರ ಜೊತೆ ಮಾತಾಡಬಾರ್ದ? ಮಾತಾಡೋದ್ರಲ್ಲಿ ಏನಿದೆ ತಪ್ಪು? ಅಮೃತ ಅವರೇ ನಿಂತ್ಕೊಳ್ಳಿ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಅರ್ಜುನ್ ಅವರೇ, ಏನಿದೆಲ್ಲ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅಮೃತ ಅವರೇ, ಕೋಪ ಮಾಡ್ಕೋಬೇಡಿ. ನಾನೇ ನಿಮ್ಮ ಹತ್ರ ಎಲ್ಲ ಹೇಳೋಣ ಅಂತಿದ್ದೆ. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮೃತ ಅವರೇ, ನನ್ನ ನೋಡಿ, ನನ್ನ ಕಣ್ಣು ನೋಡಿ. ನಾನು ಮೋಸ ಮಾಡ್ತೀನಿ ಅಂತ ನಿಮ್ಗನ್ಸುತ್ತಾ? ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಹೇಳಿ ಈ ರೀತಿಯೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಹೇಳಿ, ಕಾರಣ ಇಲ್ಲದೆ ನೀವೇನೂ ಮಾಡಲ್ಲ. ಯಾಕೆ ನಾಟಕ? ಆ ಪ್ರೀತಿ ಹಕ್ಕಿಗಳಿಗೋಸ್ಕರ. ಆ ಹಕ್ಕಿಗಳನ್ನ ಜೋಡಿ ಹಕ್ಕಿ ಮಾಡೋದಕ್ಕೋಸ್ಕರ. ಅಂದರೆ ಏನೋ ಮಂಜ, ಹೇಗಿದ್ಯಾ? ಏನು ಇಷ್ಟು ದಿನ ಇಲ್ದಿರೋನು ಇವಾಗ ದಿಢೀರ್ ಅಂತ ನಾನು ನೋಡಕ್ ಬಂದಿದ್ಯಾ? ಅರ್ಜುನಣ್ಣ, ನಿನ್ಗೊಂದು ಸಹಾಯ ಆಗಬೇಕಿತ್ತು. ಏನೋ ನನ್ನಿಂದ ಸಹಾಯನ? ಏನೋ ಅದು? ನಾನು ಹೇಳ್ತೀವನಲ್ಲ, ನಮ್ಮ ರಾಮಣ್ಣ, ನಾ ಅವ್ರ ಗದ್ದೆಲೆ ಕೆಲಸ ಮಾಡ್ತಿರೋದು ಅಂತ. ಹಾಂ, ಪೈಲ್ವಾನ್ರು. ಅವರಯ್ಯ, ಅವರೊಬ್ರು ಮೇಡಮ್ನ ಇಷ್ಟಪಡ್ತವ್ರೆ. ಆದರೆ ಪೈಲ್ವಾನ ಬ್ರಹ್ಮಚಾರಿ ಅಂತ ಕತೆ ಕಟ್ಕೊಂಡು ಪ್ರೀತಿನ ಒಪ್ಕತಾನೆ ಇಲ್ಲ. ಅವ್ರಿಗೋಸಿ ಬಿಸಿ ತಾಕೋವರೆಗೂ ಮೇಡಮ್ ತಾವು ಹೇಳೋಕ್ಕಿಲ್ಲ. ನೀವೇ ಹೊಸಿ ಸಹಾಯ ಮಾಡ್ಬೇಕಣ. ನಾನೇನು ಮಾಡಬೇಕು ಮಂಜ? ತಕೊಳ್ಳಿ, ಇವರೇ ಆ ಮೇಡಮು. ಇವರಾ? ಯಾಕಣ ಮೇಡಮ್ ನಿಂಗೆ ಗೊತ್ತಾ? ಇಲ್ಲ ಇಲ್ಲ ಇಲ್ಲ, ಹೇಳು. ಅದು ನೀ ಇವ್ರ ತಗೋ ಸ್ವಲ್ಪ ಹತ್ರ ಆಗಂಗೆ ನಾಟಕ ಮಾಡಿದ್ರೆ ಆಗಲೇ ಅದು ರಾಮಣ್ಣ ಮೇಡಮ್ ತಗೋ ದಿಟ್ಟ ಹೇಳ್ಬೋದು ಅಂತ. ಏನಂತೀರಾ? ಸರಿ ಕಣೋ ಮಂಜ, ಪ್ರೀತಿಗೋಸ್ಕರ. ಅಂದರೆ ಈ ನಾಟಕ ಎಲ್ಲ ಪ್ರೀತಿಗೋಸ್ಕರನಾ? ಇದರಲ್ಲಿ ನಾನು ಭಾಗಿಯಾಗ್ಬೋದಾ? ನೀವಾ? ಹೇಗೆ? ರಾಮಣ್ಣ ಬರ್ತಾ ಇದ್ದಾರೆ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಹಲೋ. ಹೇಳಿ. ನೋಡ್ದ ತಂಗ್ಯವಾ, ಈಗ ಗೊತ್ತಾಯ್ತಾ? ಏನು ಗೊತ್ತಾಯ್ತಾ? ಅದೇ ನಿಮ್ಮ ಯಜಮಾನ್ರು. ಹೌದು,
ನಮ್ಮ ಯಜಮಾನ್ರೆ? ನೀವೇ ನೋಡಿದ್ರಲ್ಲ. ಹೌದು, ನಾನೇ ನೋಡಿದೆ. ಅವರಿಬ್ರು ಒಳ್ಳೆ ಸ್ನೇಹಿತರು. ನೀವೇ ಚಿಂತೆ ಮಾಡ್ತಾ ಇದ್ದೀರಾ? ಜಾನಕಿ ನಿಮ್ಗೆ ಅತ್ತೆ ಮಗಳಾಗ್ಬೇಕಾ? ಇಲ್ಲ. ಮತ್ತೆ ಜಾನಕಿನ ನೀವು ಪ್ರೀತಿಸ್ತಾ ಇದ್ದೀರಾ? ಅಯ್ಯೋ ಇಲ್ಲ ಇಲ್ಲ. ಮತ್ತ್ಯಾಕೆ ತಲೆ ಕೆಡ್ಸ್ಕೊತೀರಾ? ಬಿಡಿ. ಹಂಗಲ್ಲ ತಂಗ್ಯವಾ. ಅರ್ಜುನ್ ಅವರು ನನಗೆಲ್ಲ ಹೇಳಿದ್ದಾರೆ. ಇನ್ನೇನು ಮಾತಾಡೋದಿಲ್ಲ, ನಾನು ಹೊರಡ್ತೀನಿ. ಈಗಲಾದರೂ ಮೇಡಮ್ ಹೋಗ್ಬಿಟ್ಟು ನೀವಂದ್ರೆ ಇಷ್ಟ ಅಂತ ಹೇಳ್ಬಿಡು. ಅಯ್ಯ ನಿನ್ನಲೇ ಮಗ. ಅಲ್ಲ, ಏನು ನಡೀತೈತಿಲ್ಲಿ? ಹೇಯ್ ಇಲ್ಲ ಇಲ್ಲ, ತಪ್ಪು ತಪ್ಪು. ನನ್ನಿಂದ ನಿಮ್ಗೆ ಯಾವ ತೊಂದರೆ ಆಗೋದು ಬೇಡ. ರಾಮಣ್ಣಂತವ ಮೇಡಮ್ ಯಾಕೆ ಆ ಥರ ಮಾತಾಡಿದ್ರು? ನಾನೇನೋ ಪ್ಲಾನ್ ಮಾಡೋಕ್ಕೋಗಿ ಅದೇನೋ ಉಲ್ಟಾ ಹೊಡೆಯಂಗೆ ಆಯ್ತೈತಲ್ಲ. ರಾಮಣ್ಣ ಮತ್ತು ಮೇಡಮ್ ಸೇರಬೇಕು ಅಂತ ನಾನು ಅರ್ಜುನ್ ಅವ್ರನ್ನ ಕರೆಸಿದ್ರೆ ಮೇಡಮ್ಮು ರಾಮಣ್ಣನಿಂದ ದೂರ ಆಗ್ತಾವ್ರ? ಇಲ್ಲ, ಹಂಗಿರೋಕ್ಕಿಲ್ಲ. ಹಂಗಿದ್ರೂ ನಾನು ಬಿಡೋಕ್ಕಿಲ್ಲ. ಮಂಜಣ್ಣ, ಮಂಜಣ್ಣ, ಯಾಕಂಗ್ ಕೂತ್ಕೊಂಡಿದ್ಯಾ? ಬಾ, ಆಟ ಆಡಿ ಬಂತೆ. ನೀವಾಗ ಆಡ್ಕ. ನಾವು ಮೊಬೈಲ್ ತಂದ್ಕೊಟ್ಟಿದ್ದಿಂದ ಏನಾದ್ರೂ ಯೂಸ್ ಆಯ್ತಾ? ಲೇ ಲಬ್ಬರ್ ಬಾಲು, ಇಷ್ಟ ನಿಂಗೆಲ್ಲ ಕೂಗಾಡ್ಬಾರ್ದು. ಹೋಗಾಡ್ಕ. ಬಂದ್ರಲ್ಲ ಆಡುಮ್ಮ. ನನ್ನಿಂದ ರಾಮಣ್ಣಂಗೆ ತೊಂದರೆ ಆಗಬಾರ್ದು. ಈಗಲೇ ಹೋಗಿ ಮೇಡಮ್ ತವ ಮಾತಾಡಬೇಕು. ಆರಂಭದಲ್ಲಿ ಸುಶಿ ಮತ್ತು ಜಾನುಗೂ ಈ ಊರು ಇಷ್ಟ ಇರಲಿಲ್ಲ. ಆಮೇಲೆ ಒಗ್ಕೊಂಡ್ರು. ನಿಮಗಿಷ್ಟ ಆಯ್ತಾ ಈ ಊರು? ಹ್ಞೂ ಅಂಕಲ್, ಊರಿನ ಜನ ಎಲ್ಲರೂ ಇಷ್ಟ ಆಗಿದ್ದಾರೆ. ಅದು ಸರಿ, ಏನೋ ಕೆಲಸ ಅಂತ ಬಂದ್ರಿ. ನಮ್ಮ ಜಾನಕಿ ಜೊತೆನೇ ಇದ್ದೀರಲ್ಲ, ಇನ್ನೂ ಆ ಕೆಲಸ ಮುಗ್ದಿಲ್ವಾ? ಇನ್ನೇನು ಮುಗಿತಾ ಬಂತು ಆಂಟಿ. ನಾಳೆ ಹೊರಡ್ತಾ ಇದ್ದೀನಿ. ಏ ಸುಶಿ, ಒಂದು ಸ್ವಲ್ಪ ಟೀ ಕೊಡೆ. ಎಷ್ಟು ಸಲ ಟೀ ಕುಡಿತೀರಾ ನೀವು? ರಜಾ ದಿನ ಅಲ್ಲೇನೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೀ ಕುಡಿದ್ರೆ ಏನು ತಪ್ಪಿಲ್ಲ. ಸ್ವಲ್ಪ ಕೊಡೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಟೀಗೊಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ಬರ್ತೀನಿ. ಅಮ್ಮಂಗೆ ಹೇಳ್ಬೇಡ. ಅರ್ಜುನ್, ಅಮೃತ ಅದು ಹೇಗೆ ಕಂಡಿಡ್ಕೊಂಡು ಬಂದ್ಬಿಟ್ರಲ್ಲ? ನಾನು ಹೇಳಿಲ್ವಾ, ಅಮೃತ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ. ಸೊ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಾ ಈಗ? ಆಲ್ಮೋಸ್ಟ್. ಮೇಡಮ್, ಏಯ್ ಮಂಜಾ, ನಾವು ಮೇಡಮ್ ತ ಮಾತಾಡಬೇಕು. ಬನ್ನಿ ಮಂಜುವ್ರೆ, ಏನು ಹೇಳಿ? ಇಲ್ಲ, ನೀವೇ ಬನ್ನಿ, ನಿಮ್ತ ಒಂಟಿಯಾಗಿ ಮಾತಾಡಬೇಕು. ಮಂಜುವ್ರೆ, ಮೇಡಮ್, ನೀವು ಮಾಡ್ತಿರೋದು ಸರಿ ಇಲ್ಲ. ಏನು ಹೇಳ್ತಾ ಇದ್ದೀರಾ? ಅಲ್ಲ, ಸಂಬಂಧಾಗಿ ಸಣ್ಣ ಪುಟ್ಟ ಜಗಳ ಬಂದೋಯ್ತೈತೆ. ಅದಕ್ಕೆ ನೀವು ರಾಮಣ್ಣನ ಜೊತೆ ಮಾತಾಡೋದು ನಿಲ್ಲಿಸಿ
ಅರ್ಜುನ್ ಅವ್ರ ಜೊತೆ. ಒಂದು ನಿಮಿಷ, ಅರ್ಜುನ್ ಇಲ್ಲಿಗೆ ಏನಕ್ಕೆ ಬಂದಿರೋದು ಅಂತ ನಿಮಗೆ ಗೊತ್ತಾ? ಹಾಂ, ಅದು ಗೊತ್ತಿಲ್ಲದೆ ನೀವೇನೇನೋ ಹೇಳೋಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಅರ್ಜುನ್ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ. ಅವನು ಬಂದಿರೋದಕ್ಕೆ ಒಂದು ಕಾರಣ ಇದೆ.